ಖಂಡಿತ ನಿಮ್ಮ ಜೀವನದಲ್ಲಿ ಅದೆಷ್ಟೋ ದಿನಗಳಿಂದ ಇದ್ದಂತಹ ಎಲ್ಲ ಅಡಚಣೆಗಳನ್ನು ಕೂಡ ಕೋರ್ಟು ಕಚೇರಿಗೆ ಸಂಬಂಧಪಟ್ಟ ಹಾಗೆ ನಿಮಗೆ ಸಂಧಾನ ಆಗ್ತಕ್ಕಂಥದ್ದಾಗುತ್ತೆ. ಪೆನ್ನಿನ ಪರಿಹಾರ ಖಂಡಿತ ಶತಸಿದ್ಧವಾಗಿ ಆಗ್ತಕ್ಕಂಥದ್ದಾಗುತ್ತೆ. ಜಯ ಅಥವಾ ಸಂಧಾನ ನಿಮ್ಮಲ್ಲಿ ಮೂಡುವ ಹಾಗೆ ಆ ಭಗವತ್ ಪ್ರೇರಣೆ ಆಗ್ತಕ್ಕಂಥದ್ದು ಸಾಕ್ಷಾತ್ ಶ್ರೀ ಆಂಜನೇಯನ ಅನುಗ್ರಹದಿಂದ. ಪ್ರತಿ ಮಂಗಳವಾರದ ದಿವಸ ವಿಶೇಷವಾಗಿ ಆಂಜನೇಯನ ಸನ್ನಿಧಾನದಲ್ಲಿ ಕಣಿಗೆಲೆ ಹೂವನ್ನು ಆಂಜನೇಯನಿಗೆ ಕೊಡಬೇಕು. ಎಷ್ಟೇ ಧಾರ್ಮಿಕ ಚಿಂತೆಗಳಲ್ಲಿ ನಿಮಗೆ ನಂಬಿಕೆ ಇಲ್ಲದೇ ಇದ್ದರೂ ಕೂಡ ನೀವು ಈ ಪ್ರಯತ್ನದಲ್ಲಿ ಖಂಡಿತ ಗೆದ್ದೇ ಗೆಲ್ತೀರಾ. ಅಲ್ಲಿ ನಿಮಗೆ ಬೇಕಾಗಿರತಕ್ಕಂಥದ್ದು ನಂಬಿಕೆ. ಓಂ ಶ್ರೀ ಗುರುಭ್ಯೋ ನಮಃ. ಹೈಂ ಹ್ರೀಂ ಶ್ರೀಂ ಶ್ರೀಮಾತ್ರೇ ಲಲಿತಾಂಬಿಕಾಯೈ ನಮಃ. ಶ್ರೀ ವಿಷ್ಣುರೂಪಾಯ ನಮಃ ಶಂಕರಾಯ. ಸಮಸ್ತ ವೀಕ್ಷಕರಿಗೂ ಸಮೃದ್ಧಿ ಟಿವಿಗೆ ಆತ್ಮೀಯವಾದ ಸ್ವಾಗತವನ್ನು ಬಯಸುವ ನಿಮ್ಮ ವಯಸ್ಕ ಆಚಾರ್ಯಾದ ನಾನು ಇವತ್ತಿನ ಸಂದರ್ಭದಲ್ಲಿ ಬಹಳ ಮುಖ್ಯವಾಗಿ ನಮಗೆ ಒಂದು ಭೌತಿಕವಾದಂತಹ ಒಂದು ಸಮಸ್ಯೆಗಳು ಜೊತೆಗೆ ಲೌಕಿಕವಾದಂತಹ ಸಮಸ್ಯೆಗಳು, ಇದರಲ್ಲಿ ಸಾಂಸಾರಿಕವೂ ಕೂಡ ಇದರಲ್ಲಿ ಬರ್ತಕ್ಕಂಥದ್ದಾಗಿರುತ್ತೆ. ಭೌತಿಕ, ಸಾಂಸಾರಿಕ ಜೊತೆಗೆ ಲೌಕಿಕವಾದಂಥ ಸಮಸ್ಯೆಗಳು ಅಂದಾಗ ಏನಪ್ಪ ಈ ಲೌಕಿಕ ಸಮಸ್ಯೆಗಳಂದರೆ ಏನು ಅಂದರೆ, ನಮ್ಮ ಪೂರ್ವಜರು ನಮಗೆ ಕುಟುಂಬಗಳು ಚೆನ್ನಾಗಿರಲಿ ಅಂಥೇಳಿ ಒಂದು ಉತ್ತಮ ಆದಾಯವನ್ನು ಬರುವಂಥ ಮೂಲವನ್ನು ಕೊಟ್ಟು ಆಚಂದ್ರಾರ್ಕವಾಗಿ ನಮ್ಮ ಕುಟುಂಬಗಳು ಚೆನ್ನಾಗಿರಲಿ ಅಂತಕ್ಕಂಥ ಸದುದ್ದೇಶದಿಂದ ಅವರು ಸ್ವಯಂಕೃತವಾಗಿ ಸಂಪಾದನೆ ಮಾಡಿ ತಮ್ಮ ತಲೆಮಾರಿನ ಒಂದು ಕುಟುಂಬಕ್ಕೆ ಹಂಚುವಂಥ ಒಂದು ವ್ಯವಸ್ಥೆಯನ್ನು ಮಾಡುವಂತಹ ಒಂದು ಪರಂಪರೆ ನಮ್ಮ ಭಾರತದ ಪರಂಪರೆ. ಅಂತಹ ಪರಮೋತ್ತಮವಾದಂಥ ಪರಂಪರೆಯಲ್ಲಿ ಕೆಲವೊಂದು ಸಂದರ್ಭಗಳಲ್ಲಿ ಏನಾಗುತ್ತಪ್ಪ ಅಂದರೆ, ನಮಗೆ ನಮ್ಮ ಪೂರ್ವಜರು ಕೊಟ್ಟಂಥ ಬಹಳ ಮಾತ್ರ ಒಂದು ಆಸ್ತಿಗಳಿರ್ತಕ್ಕಂಥದ್ದಿರುತ್ತೆ. ಈ ಆಸ್ತಿ ವಿಚಾರಗಳಲ್ಲಿ ಏನಪ್ಪ ಅಂದರೆ, ಮನೆಗಳಲ್ಲಿ ಅಂದರೆ ಕುಟುಂಬದಲ್ಲಿರ್ತಕ್ಕಂಥ ಸದಸ್ಯರ ಮಧ್ಯದಲ್ಲಿ ಏನಾದರೂ ಭಿನ್ನಾಭಿಪ್ರಾಯಗಳು ಉಂಟಾಗಿ ಆ ಆಸ್ತಿ ಸಾವಿರಾರು ಕೋಟಿ ರೂಪಾಯಿ ಆಸ್ತಿ ಒಂದು ಕಡೆ ಮೂಲೆಯಲ್ಲಿರುತ್ತೆ. ಇವರಲ್ಲಿ ಭಿಕ್ಷಕರಾಗಿ ಬದುಕ್ತಾ ಇರ್ತಕ್ಕಂಥ ಶೋಚನೀಯವಾದಂಥ ಸ್ಥಿತಿಯಲ್ಲಿ ಇರ್ತಾರೆ. ಇದಕ್ಕೆ ಕಾರಣ ಏನಪ್ಪ ಅಂದರೆ, ಕಾರಣಗಳು 4-6 ಕಾರಣಗಳಿದ್ದರೂ ಕೂಡ ಬಹಳ ಮುಖ್ಯವಾಗಿ ಈ ಕೋರ್ಟು ಕಚೇರಿಗಳಿಗೆ ಸಂಬಂಧಪಟ್ಟ ಹಾಗೆ ಯಾರೆಲ್ಲ ಸಮಸ್ಯೆಗಳಲ್ಲಿ ಬಳಲ್ತಾ ಇದ್ದೀರಾ, ತುಂಬ ವರ್ಷಗಳಿಂದ ಈ ಕೋರ್ಟು ಕಚೇರಿಗಳಿಗೆ ಸಂಬಂಧಪಟ್ಟ ಹಾಗೆ ವಿಚಾರಗಳಲ್ಲಿ ನೀವು ತೊಂದರೆಯನ್ನು ಅನುಭವಿಸ್ತಾ ಇದ್ದೀರಾ, ಈ ಎಲ್ಲ ಸಮಸ್ಯೆಗಳಿಗೂ ಕೂಡ ಒಂದು ರಾಮಬಾಣವಾಗಿರತಕ್ಕಂಥ ಪರಿಹಾರ ಇವತ್ತು ನಿಮ್ಮ ಮುಂದೆ ತಂದಿದ್ದೇನೆ. ಹಾಗಿದ್ದಾಗ ಏನು ಪರಿಹಾರ ಅಂದರೆ, ರಾಮಚಂದ್ರನು ಬಹಳ ಮುಖ್ಯವಾಗಿ ನಮ್ಮ ರಾಮಾಯಣದಲ್ಲಿ ನಾವೆಲ್ಲರೂ ಕೂಡ ರಾಮನನ್ನು ಅನನ್ಯವಾಗಿ ಪುರುಷೋತ್ತಮ, ಮರ್ಯಾದ ಪುರುಷೋತ್ತಮ, ಹಾಗೆ ರಾಮ ಅಂತಕ್ಕಂಥದ್ದು ಧರ್ಮದ ಅಸ್ತಿತ್ವ ಅಂತಕ್ಕಂಥ ಮನಸ್ಥಿತಿ ನಮ್ಮಲ್ಲಿ ಇರತಕ್ಕಂಥದ್ದು. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಪತಯೇ ನಮಃ ಅಂತೇಳಿ ರಾಮಚಂದ್ರನ ಧ್ಯಾನ ಪರಮೋತ್ತಮವಾಗಿರ್ತಕ್ಕಂಥದ್ದು. ಅಂತಹ ರಾಮನ ದೂತನಾಗಿರ್ತಕ್ಕಂಥ ಆಂಜನೇಯನನ್ನು ನಾವು ಇವತ್ತಿನ ದಿವಸ ನಮ್ಮ ಕೋರ್ಟು ಕಚೇರಿಗಳಿಗೆ ಸಂಬಂಧಪಟ್ಟ ಹಾಗೆ ಸಮಸ್ಯೆಗಳಿಂದ ಸುಲಭವಾಗಿ ಪರಿಹಾರವನ್ನು ಹೊಂದುವ ಒಂದು ತಾಂತ್ರಿಕವಾಗಿರ್ತಕ್ಕಂಥ ಒಂದು ವಿಧಾನ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಇಲ್ಲಿ ನಂಬಿಕೆಯೇ ಪ್ರಧಾನವಾಗಿರ್ತಕ್ಕಂಥದ್ದು. ಒಂದೊಮ್ಮೆ ಆಧ್ಯಾತ್ಮಿಕವಾಗಿರ್ತಕ್ಕಂಥ ನಂಬಿಕೆ ನಮ್ಮ ಗ್ರಹಗತಿಗಳನ್ನು, ನಮ್ಮ ಮನಸ್ಸಿನ ಮೇಲೆ ಇರತಕ್ಕಂಥ ನಕಾರಾತ್ಮಕ ಚಿಂತೆಗಳನ್ನು, ನಮ್ಮ ಸಾಂದರ್ಭಿಕ ಕುಟುಂಬದಲ್ಲಿರ್ತಕ್ಕಂಥ ಎಲ್ಲ ವಿಧವಾದ ಸಮಸ್ಯೆಗಳನ್ನು ಕೂಡ ಪರಿಹರಿಸುವಂಥ ಒಂದು ತಾಂತ್ರಿಕ ಪರಿಹಾರ ಇವತ್ತು ನಾನು ನಿಮಗೆ ತಿಳಿಸ್ತಾ ಇದ್ದೇನೆ. ಹಾಗಿದ್ದಾಗ ಏನು ಮಾಡಬೇಕಪ್ಪ ಅಂದರೆ, ಬಹಳ ಮುಖ್ಯವಾಗಿ ಕೋರ್ಟಿಗೆ ಸಂಬಂಧಪಟ್ಟ ಹಾಗೆ ವಿಚಾರಗಳು ನೀವು ತುಂಬ ಕಷ್ಟಪಡ್ತಿದ್ದೀರಾ. ಇದರಲ್ಲಿ ಯಾಕೆಂದರೆ ಲಾಯರ್ಗಳು ನಮ್ಮನ್ನು ಅವರ ಮಧ್ಯದಲ್ಲಿ ನಮ್ಮ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥವ್ರು ಆಗ್ತಾರೆ. ಹಾಗಾಗಿ ಲಾಯರು ಕೂಡ ಒಂದು ಸದೃಢವಾಗಿ ನಿಮ್ಮ ಕೇಸನ್ನು ವಾದಿಸುವ ಹಾಗೆ, ಜಯ ಅಥವಾ ಸಂಧಾನ ನಿಮ್ಮಲ್ಲಿ ಮೂಡುವ ಹಾಗೆ ಆ ಭಗವತ್ ಪ್ರೇರಣೆ ಆಗ್ತಕ್ಕಂಥದ್ದು ಸಾಕ್ಷಾತ್ ಶ್ರೀ ಆಂಜನೇಯನ ಅನುಗ್ರಹದಿಂದ. ಈ ತಾಂತ್ರಿಕ ಪರಿಹಾರವನ್ನು ಮಾಡಿ ನಿಮ್ಮ ಬದುಕಿನಲ್ಲಿ ಅದೆಷ್ಟೇ ಕಡು ಕಷ್ಟವಾದಂಥ ಸಮಸ್ಯೆಗಳಿದ್ದರೂ ಕೂಡ, ಎಷ್ಟೇ ಧಾರ್ಮಿಕ ಚಿಂತೆಗಳಲ್ಲಿ ನಿಮಗೆ ನಂಬಿಕೆ ಇಲ್ಲದೇ ಇದ್ದರೂ ಕೂಡ
ನೀವು ಈ ಪ್ರಯತ್ನದಲ್ಲಿ ಖಂಡಿತ ಗೆದ್ದೇ ಗೆಲ್ತೀರಾ. ಅಲ್ಲಿ ನಿಮಗೆ ಬೇಕಾಗಿರ್ತಕ್ಕಂಥದ್ದು ನಂಬಿಕೆ. ಏನು ಮಾಡಬೇಕು ಅಂದರೆ ಪ್ರತಿ ಮಂಗಳವಾರದ ದಿವಸ ಈ ಪರಿಹಾರವನ್ನು ಮಾಡಬೇಕು. ಹಾಗಿದ್ದಾಗ ಏನು ಮಾಡಬೇಕು ಅಂದರೆ ಈ 11 ದಿನಗಳ ಕಾಲ ಮಂಗಳವಾರದ ದಿವಸ, ಯಾಕಂದರೆ ಕೋರ್ಟು ಕಚೇರಿಗೆ ಸಂಬಂಧಪಟ್ಟ ಹಾಗೆ ವಿಚಾರಗಳಲ್ಲಿ ಕುಜನು ಕಾರಕನಾಗ್ತಕ್ಕಂಥವನಾಗ್ತಾನೆ. ಹಾಗಾಗಿ ಸಂಬಂಧಗಳಲ್ಲಿ ಬಿರುಕುಗಳು ಬರಲಿಕ್ಕೂ ಕೂಡ ಕುಜನೇ ಕಾರಕನಾಗಿರೋದ್ರಿಂದ ಈ ಎಲ್ಲ ಸಮಸ್ಯೆಗಳನ್ನು ಕೂಡ ದಶಾನುಕೂಲದ ಸಮಸ್ಯೆ ಇರಬಹುದು, ಅಥವಾ ಇಂದಿನ ಸಂಚಿತ ಜನ್ಮದ ಸಮಸ್ಯೆ ಇರಬಹುದು, ಅಥವಾ ಕುಟುಂಬದವರ ಪೂರ್ವಜರ ಸಮಸ್ಯೆ ಇರ್ಬೋದು, ಯಾವುದೇ ಸಮಸ್ಯೆ ಇದ್ದರೂ ಕೂಡ ಖಂಡಿತ ಮುಕ್ತಿ ಸಿಗ್ತಕ್ಕಂಥದ್ದಾಗುತ್ತೆ. ಹಾಗಿದ್ದಾಗ ಏನು ಮಾಡಬೇಕಪ್ಪ ಅಂದರೆ ಮೊದಲನೇದಾಗಿ ಮಂಗಳವಾರದ ದಿವಸ ಒಂದು ಸಣ್ಣದಾಗಿರ್ತಕ್ಕಂಥ ಆಂಜನೇಯನ ಚಿತ್ರಪಟವನ್ನು ಮನೆಯಲ್ಲಿಟ್ಟು, ಬ್ರಾಹ್ಮಿ ಮುಹೂರ್ತ ಅತ್ಯಂತ ಶುಭಪ್ರದವಾಗಿರ್ತಕ್ಕಂಥದ್ದು. ಈ ಬ್ರಾಹ್ಮಿ ಮುಹೂರ್ತ ಅಂದರೆ 3:30ರಿಂದ 5 ಗಂಟೆ ಸಮಯ ತನಕ, 4:50 ಸಮಯ ತನಕ, ಸಾಧ್ಯವಾದರೆ ಬ್ರಹ್ಮಮುಹೂರ್ತ, ಬ್ರಾಹ್ಮಿ ಮುಹೂರ್ತ ಅಂತಕ್ಕಂಥ 2 ಮುಹೂರ್ತಗಳಿರ್ತಕ್ಕಂಥದ್ದು ಸೂರ್ಯೋದಯಕ್ಕಿಂತ ಪೂರ್ವದಲ್ಲಿ. ಆ ಮುಹೂರ್ತದಲ್ಲಿ ಯಾರೆಲ್ಲ ಈ ರೀತಿಯಾದಂತಹ ಕೇವಲ ಸಮಸ್ಯೆಯನ್ನು ನೀವು ಎದುರಿಸ್ತಾ ಇರತಕ್ಕಂಥವ್ರಿಗೆ ಮಾತ್ರ ಈ ಪರಿಹಾರ. ಹಾಗಿದ್ದಾಗ ಬ್ರಾಹ್ಮಿ ಮುಹೂರ್ತದಲ್ಲಿ ಪ್ರತಿನಿತ್ಯವೂ ಕೂಡ ಒಂದು ಸಣ್ಣದಾಗಿರತಕ್ಕಂಥ ತುಪ್ಪದ ದೀಪವನ್ನು ಆಂಜನೇಯನನ್ನು ಅನನ್ಯವಾಗಿ ಪ್ರಾರ್ಥನೆ ಮಾಡಿ, ಆಂಜನೇಯನಿಗೊಂದು ಹೂವು ಇಟ್ಟು, ಅಂದರೆ ಒಂದೇ ಹೂವು ತಲೆ ಮೇಲಿಡಿ, ಏನೂ ತೊಂದರೆ ಇಲ್ಲ, ಪರಿಶುದ್ಧವಾಗಿ ಮನಸ್ಸಿನಿಂದ ತದೇಕಚಿತ್ತರಾಗಿ ನಿಮ್ಮ ನಂಬಿಕೆಯಿಂದ ಈ ಕಾರ್ಯವನ್ನು ಮಾಡಿದರೆ ಖಂಡಿತ ಜಯ ಆಗುತ್ತೆ. ಆಂಜನೇಯನ ಚಿತ್ರಪಟವನ್ನು ಎಲ್ಲಾದರೂ ಶುದ್ಧವಾದಂಥ ಸ್ಥಳದಲ್ಲಿಟ್ಟು 11 ದಿನಗಳ ಕಾಲ ಪ್ರತಿನಿತ್ಯವೂ ಕೂಡ ತುಪ್ಪದ ದೀಪವನ್ನು ಹಚ್ಚಿಡಬೇಕು. ಹಚ್ಚಿಟ್ಟು ಮುಖ್ಯವಾಗಿ ಹನುಮಾನ್ ಚಾಲೀಸನ್ನು ಪ್ರತಿನಿತ್ಯವೂ ಕೂಡ 11 ಬಾರಿ ಪಠಿಸಬೇಕು. ಈ 11 ದಿನಗಳ ಪರಿಹಾರ ಖಂಡಿತ ನಿಮ್ಮ ಜೀವನದಲ್ಲಿ ಅದೆಷ್ಟೋ ದಿನಗಳಿಂದ ಇದ್ದಂತಹ ಎಲ್ಲ ಅಡಚಣೆಗಳನ್ನು ಕೂಡ ಕೋರ್ಟು ಕಚೇರಿಗೆ ಸಂಬಂಧಪಟ್ಟ ಹಾಗೆ ನಿಮಗೆ ಸಂಧಾನ ಆಗ್ತಕ್ಕಂಥದ್ದಾಗುತ್ತೆ, ರಾಜಿ ಆಗ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ಈ 11 ದಿನಗಳ ಕಾಲ ಪ್ರತಿನಿತ್ಯವೂ ಕೂಡ 11 ದಿನಗಳ ಪರ್ಯಂತವಾಗಿ, ಏನಂದರೆ ಮಂಗಳವಾರದ ದಿವಸ ಪ್ರಾರಂಭ ಮಾಡಿ ಇದನ್ನು 11 ದಿನಗಳ ಕಾಲ ನಿರಂತರವಾಗಿ ಮಾಡಬೇಕು. ಬ್ರಾಹ್ಮಿ ಮುಹೂರ್ತದಲ್ಲಿ 11 ಪಾರಾಯಣವನ್ನು ಮಾಡ್ತಕ್ಕಂಥದ್ದು. ಏನು ಪಾರಾಯಣ? ಹನುಮಾನ್ ಚಾಲೀಸ್ ಪಾರಾಯಣವನ್ನು ಮಾಡಿ. ಸ್ವಲ್ಪ ಕಲ್ಸಕ್ಕರೆ, ತ್ರಿಮಧುರ ಅಂತ ಕರಿತೀವಿ, ಕಲ್ಸಕ್ಕರೆ, ತುಪ್ಪ ಜೊತೆಗೆ ಜೇನುತುಪ್ಪವನ್ನು ಆಂಜನೇಯನಿಗೆ ಅರ್ಪಣೆ ಮಾಡಿ, ಆ ತುಪ್ಪವನ್ನು ನೀವು ನಿಮ್ಮ ಮನೇಲಿರ್ತಕ್ಕಂಥ ಈಗ 4 ಜನ ಸೇರಿ ಒಂದು ಕುಟುಂಬದ ಮಧ್ಯದಲ್ಲಿ ಈ ಕೇಸುಗಳು ಹಾಕ್ಕೊಂಡಿರ್ತೀರ. ನಿಮ್ಮ ಆಪೋಸಿಟ್ಟು ಯಾವ ವ್ಯಕ್ತಿ ಇದ್ದಾರೋ ಅವರೂ ಕೂಡ ನಿಮಗೆ ಸಂಧಾನಕ್ಕೆ ಬರುವ ಸಾಕಷ್ಟು ಉದಾಹರಣೆಗಳು ನಮ್ಮ ಹತ್ರ ಇದ್ದಾವೆ. ಹಾಗಾಗಿ ನೀವು ಈ ಒಂದು ತ್ರಿಮಧುರವನ್ನು ಭಗವಂತನಿಗೆ ಅರ್ಪಣೆ ಮಾಡಿ 11 ಬಾರಿ ನೀವು ಈ ಒಂದು ಹನುಮಾನ್ ಚಾಲೀಸನ್ನು ಪಠನೆ ಮಾಡ್ತಕ್ಕಂಥದ್ದು ಪರಮೋತ್ತಮವಾದದ್ದು. ಎರಡನೇದಾಗಿ ಏನು ಮಾಡಬೇಕಪ್ಪ ಅಂದರೆ ಪ್ರತಿ ಮಂಗಳವಾರದ ದಿವಸ ವಿಶೇಷವಾಗಿ ಆಂಜನೇಯನ ಸನ್ನಿಧಾನದಲ್ಲಿ ಕಣಿಗೆಲೆ ಹೂವನ್ನು ಆಂಜನೇಯನಿಗೆ ಕೊಡಬೇಕು. ಈ ಕಣಿಗೆಲೆ ಹೂವನ್ನು ನೀವು ಕೊಟ್ಟಾಗ ಪರಮೋತ್ತಮವಾಗಿರ್ತಕ್ಕಂಥ ಫಲ ಸಿಗ್ತಕ್ಕಂಥದ್ದಾಗುತ್ತೆ. ಎರಡನೇದಾಗಿ ಮೂರನೇದಾಗಿ ಏನಪ್ಪ ಅಂದರೆ ನಿಮ್ಮ ಲಾಯರ್ಗೆ ಆಂಜನೇಯನ ಮುಂದೆ ಇಟ್ಟು ಒಂದು ಪೆನ್ನನ್ನು ತಗೊಂಡೋಗಿ ಲಾಯರ್ಗೆ ಕೊಡಿ. ಪೆನ್ನಿನ ಪರಿಹಾರ ಖಂಡಿತ ಶತಸಿದ್ಧವಾಗಿ ಆಗ್ತಕ್ಕಂಥದ್ದಾಗುತ್ತೆ. ನೀವೇ ಖರೀದಿಯನ್ನು ಮಾಡ್ಕೊಂಡು ಬಂದು ಆಂಜನೇಯನ ಮುಂದಿಟ್ಟು ಅನನ್ಯವಾಗಿ ನಂಬಿಕೆ ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡಿ ಆ ಪೆನ್ನನ್ನು ತಗೊಂಡೋಗಿ ನಿಮ್ಮ ಲಾಯರ್ಗೆ ಕೊಡ್ತಕ್ಕಂಥದ್ದು 3ನೇ ಪರಿಹಾರ. ಇನ್ನು 4ನೇ ಪರಿಹಾರ ಏನು ಮಾಡಬೇಕಪ್ಪ ಅಂದರೆ ಪ್ರತಿ ಮಂಗಳವಾರ ಮನೆಯಲ್ಲಿರ್ತಕ್ಕಂಥ ಎಲ್ಲ ಸದಸ್ಯರು ಕೂಡ ವಿಶೇಷವಾಗಿ ಉಪ್ಪು ಮತ್ತು ಪಚ್ಚಕರ್ಪೂರ ಮಿಶ್ರಣ ಮಾಡಿ ಸ್ನಾನ ಮಾಡಬೇಕು. ಮೊದಲನೇ ಪರಿಹಾರ ಆಂಜನೇಯನ ಆರಾಧನೆ, 2ನೇ ಪರಿಹಾರ ಹನುಮಾನ್ ಚಾಲೀಸು, 3ನೇ ಪರಿಹಾರ ಲಾಯರ್ಗೆ ಪೆನ್ ಕೊಡ್ತಕ್ಕಂಥದ್ದು, 4ನೇ ಪರಿಹಾರ ಬಹಳ ಮುಖ್ಯವಾಗಿ ಆಂಜನೇಯನ ಸನ್ನಿಧಾನದಲ್ಲಿ ಮಂಗಳವಾರದ ದಿವಸ ಕಣಿಗಲೆ ಹೂವನ್ನು ಕೊಡ್ತಕ್ಕಂಥದ್ದು. ಈ ಪರಿಹಾರಗಳನ್ನು ಮಾಡಿ ಖಂಡಿತ ಈ 11 ದಿನಗಳ ಕಾಲ ಕನಿಷ್ಠ 121 ಬಾರಿ ಪಾರಾಯಣ ಆಗುತ್ತೆ. ಒಂದು ದಿವಸಕ್ಕೆ 11 ಪಾರಾಯಣ ಅಂದರೆ 121 ಪಾರಾಯಣ ಆಗುತ್ತೆ. ಇದು ಮೋಕ್ಷಕ್ಕೆ ಸಂಕೇತವಾಗಿರ್ತಕ್ಕಂಥ ಸಂಖ್ಯೆ. ಚತುರ್ವಿಧವಾಗಿರ್ತಕ್ಕಂಥ ನಿಮ್ಮ ಪುರುಷಾರ್ಥಗಳನ್ನು ಸಿದ್ಧಿಸುವ ಹಾಗೆ ಆಂಜನೇಯನು ಅನನ್ಯವಾಗಿ ಅನುಗ್ರಹವನ್ನು ಮಾಡ್ತಾರೆ. ಯಾಕೆಂದರೆ ಸಾಕ್ಷಾತ್ ಶ್ರೀರಾಮಚಂದ್ರನೇ ವಿಶೇಷವಾಗಿ ಆಂಜನೇಯನನ್ನು ನಂಬಿ ತನ್ನ ಕಾರ್ಯವನ್ನು ಸಫಲತೆ ಮಾಡ್ಕೊಂಡಿರ್ತಕ್ಕಂಥದ್ದು ನಮಗೆ ಗೊತ್ತಿದೆ. ಹಾಗಾಗಿ ಅಂತಹ ಪರಮೋತ್ತಮನಾಗಿರ್ತಕ್ಕಂಥ ಆಂಜನೇಯನನ್ನು ವಿಶೇಷವಾಗಿ ಅಂಜನಾನಂದನಂ ವೀರಂ ಜಾನಕಿ ಶೋಕನಾಶನಂ ಕಪೀಶಮಕ್ಷಹಂತಾರಂ ಒಂದೇ ಲಂಕಾ ಭಯಂಕರಂ ಅಂತೇಳಿ ಆಂಜನೇಯನ ಪ್ರಾರ್ಥನೆ
ಅತ್ಯಂತ ಶ್ರೇಷ್ಠಪ್ರದವಾಗಿರ್ತಕ್ಕಂಥದ್ದು. ಒಂದೊಮ್ಮೆ ಪ್ರಯತ್ನಿಸಿ, ನಿಮ್ಮ ಕಾರ್ಯಗಳಲ್ಲಿ ಸಫಲತೆಯನ್ನು ಕಾಣಿ. ಶುಭವಾಗಲಿ.